ಡೋಂಟ್ ವರಿ, ಭಯ ಬೇಡ, ಗ್ಯಾಸ್ ಕೊರತೆ ಇಲ್ಲ. ಭೀತಿಯಿಂದ ಗ್ಯಾಸ್ ಖರೀದಿ ಮಾಡೋದನ್ನ ತಪ್ಪಿಸಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟನೆಯನ್ನ ಕೊಟ್ಟಿದೆ. ಎಲ್ಪಿಜಿ ಪೂರೈಕೆಯಲ್ಲಿ ಯಾವುದೇ ಬಿಕ್ಕಟ್ಟು ಇಲ್ಲ ಅಂತ ಹೇಳಿಬಿಟ್ಟು ಸ್ಪಷ್ಟಪಡಿಸ್ತಾ ಇದೆ. ಪ್ಯಾನಿಕ್ನಿಂದ ಸಿಲಿಂಡರ್ ಖರೀದಿಸೋದು ಬೇಡ. ಸರ್ಕಾರ ದೇಶ ಎಲ್ಪಿಜಿ ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡಿದೆ. ಗೃಹ ಬಳಕೆ ಗ್ಯಾಸ್ ಸಂಗ್ರಹದಲ್ಲಿ ಯಾವ ಕೊರತೆ ಕೂಡ ಇಲ್ಲ. ದೇಶಾದ್ಯಂತ ಹೆಚ್ಚುತ್ತಾ ಇರುವಂತಹ ಬೇಡಿಕೆಯನ್ನು ಪೂರೈಸಬೇಕು. ಎಲ್ಪಿಜಿ ಉತ್ಪಾದನೆ ಸುಮಾರು 30ರಷ್ಟು ಹೆಚ್ಚಿಸಲಾಗಿದೆ. ಗ್ರಾಹಕರು ಪ್ಯಾನಿಕ್ ಬುಕ್ಕಿಂಗ್ ಅನ್ನು ತಪ್ಪಿಸಬೇಕು. ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಸರಬರಾಜು ಮಾಡ್ತಾ ಇದ್ದೀವಿ. ಗ್ಯಾಸ್ ಪೂರೈಕೆ ಸ್ಥಿರತೆ ಕಾಪಾಡಿಕೊಳ್ಳೋದಕ್ಕೆ ಹಲವು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಭಾರತ ಆಮದನ್ನ ಅವಲಂಬಿಸಿದೆ ಎಲ್ಪಿಜಿ ಪೂರೈಸೋದಕ್ಕೆ. ಆದರೆ ಅಸ್ತಿತ್ವದಲ್ಲಿರುವಂತಹ ದಾಸ್ತಾನು ಅಗತ್ಯಕ್ಕೆ ಸಾಕಾಗತ್ತೆ. ಇವಾಗ ಏನು ಸಮಸ್ಯೆ ಇಲ್ಲ ಅನ್ನುವಂತಹ ಭರವಸೆಯನ್ನ ಕೊಡ್ತಾ ಇದೆ. ಸರ್ಕಾರ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಯಾರು ಕೂಡ ತರಾತುರಿಯಲ್ಲಿ ಭಯ ಬಿದ್ದು ಗ್ಯಾಸನ್ನ ಖರೀದಿ ಮಾಡೋದು ಬೇಡ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಗೃಹ ಬಳಕೆ ಗ್ಯಾಸ್ ಸಂಗ್ರಹದಲ್ಲಿ ಯಾವ ಕೊರತೆಯೂ ಕೂಡ ಇಲ್ಲ ಅಂತ ಹೇಳಿಬಿಟ್ಟು ಸ್ಪಷ್ಟನೆಯನ್ನ ಕೊಡ್ತಾ ಇರುವಂಥದ್ದು. ಗ್ರಾಹಕರು ಪ್ಯಾನಿಕ್ ಬುಕ್ಕಿಂಗ್ ಅನ್ನ ತಪ್ಪಿಸಬೇಕು. ಮತ್ತೆ ಗೃಹ ಬಳಕೆ ಗ್ಯಾಸ್ ಸಂಗ್ರಹ ಯಾವುದೇ ತೊಂದರೆ ಇಲ್ಲ, ಕೊರತೆ ಕೂಡ ಆಗಲ್ಲ ಅಂತ ಹೇಳ್ಬಿಟ್ಟು. ವಾಣಿಜ್ಯ ಗ್ಯಾಸ್ ಸಮಸ್ಯೆ ಆಗಬಹುದು. ಅದಕ್ಕೋಸ್ಕರ ಈಗ ಸೌದೆ ಒಲೆಯನ್ನ ಆಲ್ರೆಡಿ ಶುರು ಹಚ್ಕೊಂಡಿದೆ ಸಾಕಷ್ಟು ಹೋಟೆಲ್ಗಳು. ಗೃಹ ಬಳಕೆ ಗ್ಯಾಸ್ಗಳನ್ನ ವಾಣಿಜ್ಯಕ್ಕೆ ಉಪಯೋಗಿಸೋ ಹಾಗಿಲ್ಲ. ಸ್ಟ್ರಿಕ್ಟ್ ಕಾನೂನು ಆಲ್ರೆಡಿ ತಮಿಳುನಾಡಿನಲ್ಲಿ ಜಾರಿಯಾಗಿದೆ. ಅರೆಸ್ಟ್ ಮಾಡಲಾಗುತ್ತೆ. ದಾಸ್ತಾನು ಕೊಟ್ಟರು ಕೂಡ ಪಡೆದುಕೊಂಡವರು ಕೂಡ ಇಬ್ಬರನ್ನೂ ಕೂಡ ಅರೆಸ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಸದ್ಯಕ್ಕೆ ಆ ಥರ ಏನೂ ಕೂಡ ಆದೇಶ ಹೊರಬಿದ್ದಿಲ್ಲ. ಬಟ್ ಗೃಹೋಪಯೋಗಿ ಗ್ಯಾಸ್ಗಳಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ನಿನ್ನೆ ಕೂಡ ಶಿವಮೊಗ್ಗದಲ್ಲಿ 3 ಗ್ಯಾಸನ್ನು ಸೀಸ್ ಮಾಡಿದ್ರು. ಗೃಹೋಪಯೋಗಿ ಗ್ಯಾಸ್ಗಳನ್ನು ವಾಣಿಜ್ಯಕ್ಕೆ ಬಳಸ್ತಾ ಇದ್ದಂಥ ಹೋಟೆಲ್ನಲ್ಲಿ ಬಳಸ್ತಾ ಇರ್ತಾರೆ, ವಿದ್ಯಾರ್ಥಿ ಭವನ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ 3 ಗ್ಯಾಸನ್ನು ಸೀಸ್ ಮಾಡಲಾಗಿದೆ. ಬಟ್ ಹೋಟೆಲ್ ಮಾಲೀಕರನ್ನ ಅರೆಸ್ಟ್ ಮಾಡೋದಾಗ್ಲಿ ಏನು ಮಾಡಿಲ್ಲ. ಬಟ್ ವಾರ್ನಿಂಗ್ ಕೊಟ್ಬಿಟ್ಟು ಸೀಸ್ ಮಾಡಿದ್ದಾರೆ. ಸೊ ಹಾಗಾಗಿ ಗೃಹೋಪಯೋಗಿ ಗ್ಯಾಸ್ಗಳನ್ನ ಬಳಸೋ ಹಾಗಿಲ್ಲ ವಾಣಿಜ್ಯಕ್ಕೆ. ಬಟ್ ಗ್ಯಾಸ್ಗಳ ಜನಸಾಮಾನ್ಯರಿಗೆ ಗ್ಯಾಸ್ಗಳ ಸಮಸ್ಯೆ ಆಗೋದಿಲ್ಲ. ಹೋಟೆಲ್ಗಳು ಈಗ ಸೌದೆ ಒಲೆಗಳ ಮೊರೆ ಹೋಗ್ತಾ ಇದೆ. ಮತ್ತು ಮಧ್ಯಾಹ್ನದ ಊಟ ಕಡಿತ ಕೂಡ ಆಗ್ತಾ ಇದೆ. ಮೆನುಲಿರುವಂತಹ ಊಟಗಳು ಕೂಡ ಸಿಗ್ತಾ ಇಲ್ಲ. ಊಟ ತಿಂಡಿಗಳು ಕೂಡ ಏನು ಅವೈಲೇಬಲ್ ಇರುತ್ತೋ ಅದನ್ನು ತೆಗೆದುಕೊಳ್ಬೇಕು. ಈ ರೀತಿಯಾದಂತಹ ಪರಿಸ್ಥಿತಿ. ಬಟ್ ಇವೆಲ್ಲವನ್ನು ಕೂಡ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಪ್ಯಾನಿಕ್ ಆಗೋದು ಬೇಡ, ಪ್ಯಾನಿಕ್ನಿಂದ ಸಿಲಿಂಡರ್ನ ಖರೀದಿಸೋದು ಬೇಡ ಅಂತ ಹೇಳ್ತಿದ್ದಾರೆ. ಸರಬರಾಜು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸ್ಥಿರತೆ ಕಾಪಾಡಿಕೊಳ್ಳೋದಕ್ಕೆ ಹಲವು ಕ್ರಮಗಳನ್ನು ಕೂಡ ನಾವು ಫಾಲೋ ಮಾಡ್ತಿದ್ದೀವಿ. ಸೊ ಭಯ ಬೇಡ, ಡೋಂಟ್ ವರಿ ಅಂತ ಭರವಸೆಯನ್ನ ಕೊಡ್ತಾ ಇದ್ದಾರೆ.